1994ರಲ್ಲಿ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ವರದೇಗೌಡರು ಸಾಹೇಬರು ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. ಅವ್ರು ಇವತ್ತು ನಮ್ಮ ಮುಂದೆ ಇಲ್ಲ. ತದನಂತರ ಇನ್ನೊಬ್ರು ಈಗ ಮಾತಾಡದ್ನಲ್ಲ, ಇಲ್ಲೊಬ್ರು ಮಾಜಿ ಶಾಸಕರ ತರ ಅವ್ರನ್ನು ಶಾಸಕರು ಮಾಡಿದ್ರು ಚನ್ನಪಟ್ಟಣದಲ್ಲಿ. ಅವ್ರ ಹೆಸರು ನಾನು ಹೇಳಕ್ ಇಷ್ಟಪಡೋದಿಲ್ಲ. ಅವರು ಕೂಡ ಪಾಪ ಪಕ್ಷಾಂತರ ಮಾಡಿ ಬೇರೆ ಬೇರೆ ಕಾರಣಗಳಿಗೆ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಗೌರವ ಕೊಡದಿರ ಹೋದ್ರು. ತದನಂತರ ಶಿಮ್ಲಿಂ ನಾಗರಾಜಣ್ಣ ಅವರು ಕೂಡ ಇವತ್ತು ನಮ್ಮ ಮುಂದೆ ಇಲ್ಲ. ಬಹಳ ನಿಷ್ಠಾವಂತ ಕಾರ್ಯಕರ್ತರು, ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು. ಅವರು ಕೂಡ ಹತ್ತತ್ರ 55,000 ಮತಗಳನ್ನ ಅವತ್ತು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಪಡೆದುಕೊಂಡ್ರು. ತದನಂತರ ಅನಿತಾ ಕುಮಾರಸ್ವಾಮಿ ಅವರು 2013ರಲ್ಲಿ 73,000 ಮತಗಳು ತಗೊಳ್ತಾರೆ. ಅಂದ್ರೆ ಒಂದು 3,000 ಇಂದ 4,000 ಮತಗಳಿಂದ ಪರಾಜಿತಗೊಳ್ತಾರೆ. ತದನಂತರ 18ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರೇ ಬರಬೇಕು, ಕಾರ್ಯಕರ್ತರನ್ನ ಉಳಿಸ್ಬೇಕು, ಕಾರ್ಯಕರ್ತರ ಒಂದು ಭಾವನೆಗಳಿಗೆ ಕುಮಾರಸ್ವಾಮಿ ಅವರು ಬೆಲೆ ಕೊಟ್ಟು ಬಂದು ಚುನಾವಣೆ ಸ್ಪರ್ಧೆ ಮಾಡಬೇಕು, ನಮ್ಮ ಅಸ್ತಿತ್ವ ಉಳಿಬೇಕು ಅಂತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರುಗಳ ಒಂದು ಅಭಿಪ್ರಾಯ ಆಗಿತ್ತು. ಬಹುಶಃ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನ ನಿಲ್ತಕ್ಕಂಥ ಉದಾಹರಣೆಗಳು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲ. ಅದು ಮಾನ್ಯ ಕುಮಾರಸ್ವಾಮಿ ಅವರು ತಗೊಂಡಂತ ಅವತ್ತು ತೀರ್ಮಾನ ಕಾರ್ಯಕರ್ತರನ್ನು ಉಳಿಸ್ಲಿಕ್ಕೆ ಕ್ಷೇತ್ರದಲ್ಲಿ. ತದನಂತರ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕುಮಾರಣ್ಣ ಅವರು ಒಂದ್ ಕಡೆ ಪಂಚರತ್ನ ಕಾರ್ಯಕ್ರಮದ ಒತ್ತಡದ ಹಿನ್ನೆಲೆ ಒಂದು ದಿನ ಕೂಡ ಪ್ರಚಾರಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಕಾರ್ಯಕರ್ತರುಗಳೇ ಚುನಾವಣೆ ಮಾಡಿದ್ರು. ಬಹುಶಃ ದೇವೇಗೌಡರು ಸಾಹೇಬರು ಒಂದ್ ಸ್ವಲ್ಪ ಸಮಯ ಕೊಟ್ಟರು. ಯಾಕೆಂದ್ರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇಗ್ಲೂರ್ ಬ್ಯಾರೇಜ್ನ ಕಟ್ತಕ್ಕಂಥದ್ದು ಏನು ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿದ್ರು, ಬಹುಶಃ ಇವತ್ತು ಕೂಡ ಅಲ್ಲಿರ್ತಕ್ಕಂಥ ರೈತರುಗಳ ಒಂದು ಮನಸ್ಸಿನಲ್ಲಿ ಉಳಿದಿದೆ. ಹಾಗಾಗಿ ಮೊನ್ನೆ ದಿನ JP ನಗರದ ಕಚೇರಿಯಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಡೀತು. ಕಾರ್ಯಕರ್ತರುಗಳು ಅವ್ರದಾದಂಥ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. JDSದಾದಂಥ 70,000 ರಿಂದ 75,000 ಸಾಂಪ್ರದಾಯಿಕ ಮತಗಳಿದೆ ಕ್ಷೇತ್ರದಲ್ಲಿ. ಹಾಗಾಗಿ ಅವರ ಕೆಲವೊಂದಷ್ಟು ಭಾವನೆಗಳು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಕೆಲವೊಂದಷ್ಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಕ್ರೋಢೀಕರಿಸಿ ಒಂದು ವರದಿಯನ್ನ ರಾಷ್ಟ್ರೀಯ BJP ನಾಯಕರುಗಳಿಗೆ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು, ಎರಡೂ ಪಕ್ಷದ ಕಾರ್ಯಕರ್ತರುಗಳು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ತೀರ್ಮಾನ ತಗೋಬೇಕು ಅಂತಕ್ಕಂಥ ಸಲಹೆ ಕೊಡ್ತಾರೆ, ಆ ರೀತಿ ತೀರ್ಮಾನ ತಗೋತೀವಿ. ಹೌದಣ್ಣ, ಇದು ನಮ್ಮ ನಿಲುವಲ್ಲ. ಕಾರ್ಯಕರ್ತರುಗಳು ಕೆಲವೊಂದಷ್ಟು ಪಕ್ಷದ ಆಂತರಿಕವಾದಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲೋಸ್ ಡೋರ್ ಅಲ್ಲಿ ಕೆಲವೊಂದಷ್ಟು ಭಾವನೆಗಳು ಕಾರ್ಯಕರ್ತರುಗಳು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಂತಿಮವಾದಂತ ನಿರ್ಣಯಗಳು, ಅಂತಿಮವಾದಂತ ತೀರ್ಮಾನಗಳು, ಒಂದ್ ನಿಮಿಷ ಯಾಕೆಂದ್ರೆ ನಾವು NDA ಮೈತ್ರಿ ಪಕ್ಷದ ಭಾಗವಾಗಿದ್ದೀವಿ. ಲೋಕಸಭಾ ಚುನಾವಣೆಯಿಂದ ಕೂಡ ನಾವು ಇವತ್ತು ಒಟ್ಟಾಗೆ ಈ ರಾಜ್ಯದಲ್ಲಿ ಹೋಗ್ಬೇಕು ಅಂತಕ್ಕಂಥ ನಿರ್ಣಯವನ್ನ ದೇವೇಗೌಡರು ಸಾಹೇಬರ ಒಂದು ಸಾಮರ್ಥ್ಯದಿಂದ ಇವತ್ತು ನಾವು ಮುಂದುವರಿಸಿದ್ದೀವಿ. ಹಾಗಾಗಿ ಭಾವನೆಗಳು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಭಾವನೆಗಳು, ಯೋಗೀಶ್ವರ್ ಅವರ ಬೆಂಬಲಿಗರ ಭಾವನೆಗಳು, JDS ಪಕ್ಷದ ಕಾರ್ಯಕರ್ತರ ಭಾವನೆಗಳನ್ನೆಲ್ಲಾ ಕ್ರೋಢೀಕರಿಸಿ ಅಂತಿಮವಾಗಿ ಸೂಕ್ತವಾದ ನಿರ್ಧಾರ ಕೈಗೊಳ್ತೀವಿ. ನೋಡಿ ಸರ್, ಈಗ ಕಳೆದ 2 MLA ಎಲೆಕ್ಷನ್ಗಳಲ್ಲಿ ನೀವು ನೋಡಿದಿರಿ, ಚನ್ನಪಟ್ಟಣ ಯಾವ ರೀತಿ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಕ್ಷೇತ್ರ. ಯೋಗೀಶ್ವರ್ ಅವರಾಗ್ಲಿ, ಅವರ ಬೆಂಬಲಿಗರಾಗ್ಲಿ, ನಮ್ಮ ಪಕ್ಷದ ಕಾರ್ಯಕರ್ತರಾಗ್ಲಿ ಕಳೆದ 2 ಚುನಾವಣೆಗಳಲ್ಲೂ ಪರಸ್ಪರ ವಿರೋಧ ಮಾಡ್ಕೊಂಡು ಚುನಾವಣೆಯನ್ನ ಮಾಡ್ಕೊಂಡ್ ಬಂದಂಥದ್ದು, ಹೌದಲ್ವೇ? ನೀವು ನೋಡಿದ್ದೀರಿ, ಅದ್ರಲ್ಲೇನು ಮುಚ್ಚುಮರೆ ಇಲ್ಲ. ಆದ್ರೆ ಈಗ ನಾವು ಈ ದೇಶವನ್ನ, ಈ ರಾಜ್ಯವನ್ನ ಕಟ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಒಟ್ಟಾಗಿ ಸೇರಿದ್ದೀವಿ. ಹಾಗಾಗಿ ಮುಂದಿನ ಭವಿಷ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಈಗ ಯೋಗೀಶ್ವರ್ ಅವರು ಕೂಡ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಪ್ರಾಮಾಣಿಕವಾಗಿ ಅವ್ರ ಬೆಂಬಲಿಗರಿಗೆ ಹೇಳಿ ಅವರು ಕೂಡ ಕೆಲಸವನ್ನ ಮಾಡಿದ್ದಾರೆ. ಅದು ನಾವು ಗೌರವಿಸಬೇಕಾಗ್ತದೆ. ಒಳ್ಳೆ ಉದ್ದೇಶಕ್ಕೆ ನಾವು ಸೇರಿದ್ದೀವಿ, ಕೈ ಜೋಡಿಸಿದ್ದೀವಿ. ಯೋಗೀಶ್ವರ್ ಅವರು ಕೂಡ ನಾನು ಒಬ್ಬ ಆಕಾಂಕ್ಷಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಮನಸ್ಸಿನ ವಿಚಾರವನ್ನು ಕೂಡ ಮಾಧ್ಯಮದಲ್ಲೇ ಹೊರಗಾಕಿದ್ದಾರೆ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ರಾಷ್ಟ್ರೀಯ ನಾಯಕರು,
BJP, ರಾಷ್ಟ್ರೀಯ ನಮ್ಮ ನಾಯಕರು ದೇವೇಗೌಡರು ಸಾಹೇಬರು, ಕುಮಾರಸ್ವಾಮಿ ಅವರು ರಾಜ್ಯ ನಾಯಕರು ಎಲ್ಲ ಕುತ್ಕೊಂಡು ಒಳ್ಳೆ ತೀರ್ಮಾನಕ್ಕೆ ಬರ್ತೀವಿ. ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಹೌದೌದು. ನೋಡಿ, ನೀವು ತಪ್ಪಾರ್ಥ ಮಾಡ್ಕೋಬೇಡಿ, ಅಥವಾ ಅದನ್ನ ಬೇರೆ ರೀತಿ ತಿರ್ಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಮ ಮೇಲೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಂದ್ ನಿಮಿಷ ಅಣ್ಣ. ಒಂದ್ ನಿಮಿಷ. ಅವರು ನಾನು ಆಕಾಂಕ್ಷಿ ಅನ್ನೋದನ್ನು ವ್ಯಕ್ತಪಡಿಸಿದಾರಲ್ವೇ? ಇದನ್ನ ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಎರಡೂ ಪಕ್ಷದ ಮುಖಂಡರುಗಳು, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಮುಖಂಡರುಗಳು ತೀರ್ಮಾನ ಮಾಡಬೇಕು. ಅಂತಿಮ ಘೋಷಣೆ. ಒಂದ್ ನಿಮಿಷ ಅಣ್ಣ. ಈಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟಿನ ಹಂಚಿಕೆ ವಿಚಾರವಾಗಿ ಎಲ್ಲಾದ್ರೂ ಗೊಂದಲ ಸೃಷ್ಟಿ ಆಯ್ತಾ? 28ರಲ್ಲಿ ಮಾಧ್ಯಮದಲ್ಲಿ ಜನತಾದಳ ಪಕ್ಷ 5 ಸೀಟ್ ಕೇಳಿದ್ರು, 6 ಕೇಳಿದ್ರಂತೆ, 8 ಕೇಳಿದ್ರಂತೆ ಅಂತ ಬಂತು. ಇಲ್ಲ, ನಾವು ಕೇಳಿದ್ದೇ 3 ಸ್ಥಾನ. ಅದಕ್ಕೆ ಕಾರಣ ರಾಷ್ಟ್ರದ ಚುನಾವಣೆ, ದೇಶದ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಿಗೆ ನಾವು ಗೌರವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ತಗೊಂಡಂತ ತೀರ್ಮಾನ. ಹಾಗಾಗಿ ಅವತ್ತು ನಾವು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿಲ್ಲ, ಈಗಲೂ ಮಾಡ್ಕೊಡೋದಿಲ್ಲ. ಸ್ವಲ್ಪ ಟೈಮ್ ಕೊಡಿ.